ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಸ್ಟಾರ್ಟಿಂಗ್ ಯೂಟ್ಯೂಬ್ ಕ್ರಿಯೇಟ್ ಮಾಡಿರ್ತೀವಿ ಅಲ್ವಾ ನಾವು. ಯಾವ ಯೂಟ್ಯೂಬ್ ಕ್ರಿಯೇಟ್ ಮಾಡಿದಾಗ ನಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಮಾತಾಡೋಕ್ಕೂ ಬರ್ತಿಲ್ಲ. ಸೊ ಏನೋ ಮಾಡೋಕ್ಕಾಗಲ್ಲ, ಎಲ್ಲದರಲ್ಲೂ 100% ಪರ್ಫೆಕ್ಟ್ ಇರಬೇಕು ಅಂತ ಎಂಥದ್ದು ಇಲ್ಲ. ಈಗ ಸ್ಟಾರ್ಟಿಂಗ್ ಮಾಡ್ತಿದ್ದೀವಿ, ಆಗುತ್ತೆ, ಒಂದಲ್ಲ ಒಂದಿನ ನಾವು ಮಾಡೇ ಮಾಡ್ತೀವಿ. ಕಷ್ಟಪಡಲೇಬೇಕು. ಅಟ್ಲೀಸ್ಟ್ ಒಂದು ರೀಚ್ ಸ್ವಲ್ಪ ನಮ್ಮ ಕೈಲಾಗೋ ಪ್ರಯತ್ನ ನಾವು ಪಟ್ಟೇ ಇಲ್ಲ ಅಂತ ಅಂದಮೇಲೆ, ಆಗಿಲ್ಲ ಅಂತ ಕೊರಗೋದಕ್ಕಿಂತ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಟ್ರೈ ಮಾಡಿದ್ದೀವಿ, ಆಗಿಲ್ವಾ ಹೋಗ್ಲಿ ಬಿಡಿ, ನಮ್ಮ ಕೈಲಾಗಿಲ್ಲ ಅಂತ ಅಂದ್ಕೊಂಡು ಬಿಟ್ಬಿಡ್ಬೇಕಾಗುತ್ತೆ. ಸೊ ಇನ್ನೊಂದೇನಂತ ಅಂದರೆ, ನಿಮ್ಮ ಹತ್ರ ಯೂಟ್ಯೂಬ್ ಮಾಡ್ತಿದ್ದೀರಾ, ಬಟ್ ನಿಮ್ಮ ಹತ್ರ ಯಾವುದೇ ರೀತಿ ಕ್ಲಿಯರೆನ್ಸ್ ಆಗಿರೋ ಫೋನು ಅಂದರೆ ಕ್ಯಾಮ್ರಾ ಎಲ್ಲ ಒಡೆದೋಗಿರೋದು ಏನಾಗಲ್ಲ. ಯಾವುದು ನಮ್ಮ ಹತ್ರ ನಾರ್ಮಲ್ ಫೋನ್ ಇದೆಯೋ ಅದರಲ್ಲೇ ನಾವು ವೀಡಿಯೋ ಮಾಡ್ಬೋದು. ನಮ್ಮನ್ನು ಇಷ್ಟಪಡೋರು ನಾವು ಹೆಂಗೆ ಇದ್ದರೂ ಇಷ್ಟಪಟ್ಟೇ ಪಡ್ತಾರೆ. ಆ್ಯಂಡ್ ಲೈಟ್ಸು ಮತ್ತು ಕ್ಯಾಮ್ರಾ ಸ್ಟಿಕ್ಸು ಅದೆಲ್ಲ ಏನಿಲ್ಲ ಅಂತಂದರೂ ಏನಿಲ್ಲ. ಎಷ್ಟೊಂದು ಜನದ ಹತ್ರ ಈಗಲೂ ಕೂಡ ಇಲ್ಲ. ಎಷ್ಟೊಂದು ದುಡ್ಡು ಸ್ವಲ್ಪ ಫಾಲೋವರ್ಸ್ ಎಲ್ಲ ಜಾಸ್ತಿ ಇರೋರ ಹತ್ರನೂ ಏನೂ ಇಲ್ಲ. ಅಂದರೆ ಯಾವ ಥರ ನಾರ್ಮಲಾಗಿ ಜನ ನಮ್ಗೆ ಯಾವ ಥರ ಇಷ್ಟಪಡ್ತಾರೋ ಆ ಥರನೇ ನಾವು ಇರೋದಕ್ಕೆ ಇರಬೇಕು. ಸೊ ಅದಾದಮೇಲೆ ಯಾವ ಥರ ವೀಡಿಯೋ ಮಾಡಬೇಕು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೌಸ್ ವೈಫ್ ಆಗಿದ್ದರೆ ಮನೆಯಲ್ಲೇ ಹೆಂಗಿದ್ರು ಮನೇಲಿ ವರ್ಕ್ ಏನು ಮಾಡ್ತೀರಾ, ಮಾಮೂಲಿ ಮನೆ ಕೆಲಸ ಅದೆಲ್ಲ ಏನೇನಿರುತ್ತೋ ಅದನ್ನೇ ಕೆಲಸ ಮಾಡೋದನ್ನೇ ಒಂದು ಹತ್ರ ಕ್ಯಾಮ್ರಾ ಇಲ್ಲಾದರೂ ಅಂದರೆ ಫೋನ್ಗೆ ಕ್ಯಾಮ್ರಾ ಆನ್ ಇಟ್ಬಿಟ್ಟು ಬೇಕಾದ್ರೆ ಎಡಿಟಿಂಗ್ ಮಾಡ್ಕೋಬೋದು. ಕ್ಯಾಮ್ರಾನ ಇಟ್ಬಿಟ್ಟು ವೀಡಿಯೋನೆಲ್ಲ ಸ್ಟಾರ್ಟ್ ಮಾಡಿ ಇಟ್ಬಿಟ್ಟು ನಿಮ್ಗೆ ಏನೇನು ಕೆಲಸ ಇದೆ ಅದನ್ನು ಮಾಡ್ಕೋಬೋದು. ನೆಕ್ಸ್ಟ್ ಅದಾದಮೇಲೆ ಅವತ್ತು ಒಂದು 6 to 10ವರೆಗೂ ಕೆಲಸ ಮಾಡ್ತಾರೆ, ಅದೊಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಬೋದು. ನೆಕ್ಸ್ಟ್ ಅದಾದಮೇಲೆ ಟಿಫನ್ ಏನಾದರೂ ಅಡುಗೆ ಏನಾದರೂ ಮಾಡೋದನ್ನು ರೆಸಿಪಿನ ಚೆನ್ನಾಗಿ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನೀವು ಮಾಡೋದ್ರಿಂದ ಹೆಂಗೆ ಎರಡು ಯೂಸ್ ಆಗುತ್ತೆ. ಇನ್ನೊಂದು ಮನೇಲಿ ರುಚಿಕರವಾದ ಊಟ ತಿನ್ಬೋದು. ನೆಕ್ಸ್ಟ್ ಅದಾದಮೇಲೆ ಯೂಟ್ಯೂಬ್ಗೂ ಕೂಡ ವೀಡಿಯೋ ಆದರೆ ನಿಮಗೂ ತುಂಬಾ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಈವ್ನಿಂಗ್ ಟೈಮಲ್ಲಿ ಏನು ಕೆಲಸ ಮಾಡ್ತಿರೋ ಅದು, ನೈಟ್ ಏನು ಅಡುಗೆ ಮಾಡ್ತಾರೋ ಅದನ್ನೇ ವೀಡಿಯೋ ಮಾಡಿ ಹಾಕಿದ್ರೆ ಕೆಲವೊಬ್ರಿಗೆ ಅದೂ ಇಷ್ಟ ಆಗುತ್ತೆ. ಕೆಲವೊಬ್ರು ಕುಕ್ಕಿಂಗು. ಇನ್ನೊಂದೇನಂತಂದರೆ, ಸ್ವಲ್ಪ ನಾವು ವೀಡಿಯೋ ಮಾಡೋದಕ್ಕಿಂತ ಮುಂಚೆ ನನಗಾಗಿರೋ ಅನುಭವನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು. ಆ ಕ್ಯಾಮ್ರಾ ಎಲ್ಲ ಸ್ವಲ್ಪ ಗಲೀಜಾಗಿರುತ್ತೆ, ನೀಟಾಗೆಲ್ಲ ಒರೆಸ್ಕೊಂಡು ಇಟ್ಕೋಬೇಕು. ಮೇಯ್ನ್ಲಿ ಏನು ರೀಸನ್ ಅಂದರೆ, ಒಂದೊಂದು ಟೈಮು ನಮಗೆ ಗೊತ್ತಿರಲ್ಲ ಯಾವ ಟೈಮಲ್ಲಿ ನಾವು ಯಾವ ಥರ ಮೈಂಡ್ ಸೆಟ್ ಇರುತ್ತೆ ಅಂತ ಗೊತ್ತಿರಲ್ಲ. ಸೊ ಫಸ್ಟ್ಲಿ ಏನು ಹೇಳ್ತೀನಿ ಅಂದರೆ, ನಿಮ್ಗೆ ಇವತ್ತು ವೀಡಿಯೋ ಮಾಡಲೇಬೇಕು ಅನ್ನೋದೊಂದು ಹಠ ಬಂತು ಅಂದರೆ ಅವತ್ತಿನ ದಿನ ಅವತ್ತೇ ಬೇಕಾದ್ರೆ 1-2 ವೀಡಿಯೋ ಶೂಟ್ ಮಾಡಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ನೆನ್ನೆದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ, ಇವತ್ತೊಂದು ಡೈಲಿ ವೀಡಿಯೋಸ್ ಏನಿದೆ ಅದನ್ನು ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಈಗ ಏನಾದ್ರು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಏನೋ ವೀಡಿಯೋ ಮಾಡಲೇಬೇಕು ಅನ್ನೋ ಒಂದು ಹಠ ಬಂದಾಗ ವೀಡಿಯೋ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಇರುತ್ತೆ. ಏನೋ ಮಾಡಬೇಕು ಆಗುತ್ತೆ, ಏನೋ ವೀಡಿಯೋ ಮಾಡಬೇಕಲ್ಲ ಅಂತ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಮಾಡಬೇಕು ಅನಿಸಿದ್ರೆ ಮಾತ್ರನೇ ಮಾಡಿ, ಆವಾಗಲೇ ನಾವು ಸಕ್ಸಸ್ ಆಗೋದಕ್ಕೆ ಕಾರಣ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಂದರೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಗೆ ಯಾವ ಥರ ಫಾಲೋವರ್ಸು ಯಾವುದೇ ರೀತಿ ಇನ್ವೆಸ್ಟ್ ಇಲ್ಲ, ಯಾರಿಗೂ ದುಡ್ಡು ಕೊಟ್ಬಿಟ್ಟು ಅವ್ರ ಹತ್ರ ನೋಡಿ ಇವ್ರ ಹತ್ರ ನೋಡಿ ಅನ್ನೋದೆಲ್ಲ ಏನು ಬೇಡ. ಯಾವ ಥರ ಮಾಡ್ಕೋಬೇಕು ಅನ್ನೋದು ನಾನೇನು ಗೊತ್ತಾ, ಇವಾಗ ಹೆಂಗೆ ಗೊತ್ತಾ, ನಾನು ಇವಾಗ ಫುಲ್ಲು 1-2 ಇಯರ್ಸ್ ಆದಮೇಲೆ ಫಾಲೋವರ್ಸ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಬಟ್ ಅಲ್ಲಿವರೆಗೂ ಈಗ ಟಿಕ್ಟಾಕ್ ಎಲ್ಲ ಬ್ಯಾನ್ ಆಯ್ತಲ್ಲ, ಆ ಥರ ಯೂಟ್ಯೂಬ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ ಅಲ್ವಾ. ಸೊ ನಾನೇನು ಹೇಳ್ತಿದ್ದೀನಿ ಅಂತಂದರೆ, ಈಗಲಿಂದಲೇ ನಂದು ಈಗ ಫಸ್ಟ್ ಸ್ಟೆಪ್ ನಾನು ಇಟ್ಟಿದ್ದೀನಿ. ನಮ್ಮ ಜೊತೆ ನಮಗೆ ಇಷ್ಟಪಡೋರು ಇಬ್ಬರು ಬಂದರೂ ಸಾಕು, ನಮ್ಮ ಜೊತೆ ಅವ್ರನ್ನೂ ಕರ್ಕೊಂಡು ಹೋಗ್ಬೋದು. ಈಗ ಆಲ್ಮೋಸ್ಟ್ ಆಲ್ ನೀವು ಅಬ್ಸರ್ವ್ ಮಾಡ್ದಂಗೆ ಕೆಲವೊಂದು ಯೂಟ್ಯೂಬರ್ಸು 2-3 ಇಯರ್ಸಿಂದ ವರ್ಕ್ ಮಾಡಿದ್ದಾರೆ. ಕೆಲವೊಂದು ಕ್ಲಿಕ್ ಆಗೋದು 10 ಮಂತ್ಸ್ 1 ಇಯರ್ಗೂ ಕ್ಲಿಕ್ ಆಗುತ್ತೆ, 3 ಮಂತ್ಸ್ಗೂ ಕ್ಲಿಕ್ ಆಗುತ್ತೆ. ಬಟ್ ನಾನೇನು ಗೊತ್ತು ಹೇಳ್ತಿರೋದು, ಈಗ ನಾನು ಒಂದು ಸ್ಟೆಪ್ ಇಟ್ಟಿದ್ದೀನ, ನನ್ನ ಜೊತೆ ಇಬ್ಬರು ಬರಲಿ ಸಾಕು ಅಲ್ಲ. ನಾನೇನು ಮಾಡ್ತಿದ್ದೀನಿ ಅವ್ರಿಗೇನು ಗೊತ್ತೋ ನನಗೂ ಶೇರ್ ಮಾಡಲಿ, ನನಗೂ ಹೇಳ್ಕೊಳ್ಳಿ. ನಾನೇನು ಮಾಡ್ತೀನಿ, ನನಗೇನು ವರ್ಕೌಟ್ ಆಗ್ತಿದೆ ಅದನ್ನು ಅವ್ರಿಗೂ ಹೇಳಿದ್ರೆ ಅಟ್ಲೀಸ್ಟ್ ಅವರಿಬ್ಬರು ಇನ್ನಿಬ್ಬರು ಸೇರಿಸ್ಕೋತಾರೆ. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ, ಜಾಸ್ತಿ ಜನಕ್ಕೆ ನಾನು ಅದನ್ನು ಮಾಡ್ತೀನಿ, ಇದನ್ನು ಬರುತ್ತೆ ನನಗೆ, ಅದನ್ನು ಬರುತ್ತೆ ಅದನ್ನು ಹೇಳ್ತಿಲ್ಲ ನಾನು. ಕೆಲವೊಬ್ಬರು ಹೇಳ್ತಾರೆ, ತಮ್ಲೇನಲ್ಲಿ ಹಾಕಿರ್ತಾರೆ ನನಗೆ ಅದನ್ನು ಬರುತ್ತೆ ಇದನ್ನು ಬರುತ್ತೆ ಅಂತ. ಬಟ್ ಅಲ್ಲಿ ಆ ವೀಡಿಯೋ ನೋಡಿದ್ರೆ ಎಂಥದ್ದು ಇರೋಲ್ಲ. ಸೊ ನಾನೇನು ಹೇಳ್ತೀನಿ, ಜೆನ್ಯೂನ್ ಆಗಿರಬೇಕಲ್ವಾ. ಸೊ ನಾನು ಅದನ್ನು ಹೇಳ್ತಾ ಇದ್ದೀನಿ, ನನ್ನ ಜೊತೆ ಇಬ್ಬರು ಬರಲಿ. ನಾನು ಏನು ಫಸ್ಟ್ ಸ್ಟೆಪ್ ಮಾಡ್ತಿದ್ದೀನಿ, ನನ್ನ ಜೊತೆನೇ ಹಂಗೆ ಒಟ್ಟಿಗೆ ಕರ್ಕೊಂಡು ಒಟ್ಟಿಗೆ ವೀಡಿಯೋ ಮಾಡೋಣ ಅಂತ ನನ್ನ ಮೈಂಡ್ ಸೆಟ್ ಇರೋದು. ಸೊ ಅದಕ್ಕೆ ಇವತ್ತೊಂದು ಫಸ್ಟ್ ವೀಡಿಯೋ ಏನಂತಂದರೆ, ಹಿಂಗೆ ವೀಡಿಯೋ ಮಾಡಬೇಕು ಅನಿಸುತ್ತಾ ಅವಾಗ ಮಾಡಿ ಇಟ್ಕೊಬಿಡಿ ವೀಡಿಯೋಸ್ನ. ಬೇಕಾದ್ರೆ ಎಡಿಟ್ ಮಾಡಿಕೊಂಡು 1 day 2 daysಗೆ ಅಪ್ಲೋಡ್ ಮಾಡ್ಕೊಬೋದು. ಅದನ್ನು ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಕ್ಯಾಮ್ರಾ ಚೆನ್ನಾಗಿಲ್ಲ, ಫೋನ್ ಚೆನ್ನಾಗಿರುತ್ತೆ, ನಿಮ್ಮಷ್ಟು ನೀವೇ ಡಿಮೋಟಿವೇಶನ್ ಆಗೋಕ್ಕೆ ಹೋಗಬೇಡಿ. ಎಲ್ಲಿ ಕ್ಯಾಮ್ರಾ ನಿಮ್ಗೆ ಇಡಬೇಕು ಅನ್ಸುತ್ತೆ. ಇವಾಗ ನಾನು ಅಷ್ಟೇ, ಇದು ನಮ್ಮದು ಆಫೀಸ್ ಕಿಟಕಿ ಇದೆ, ಕಿಟಕಿಲಿ ಇಟ್ಕೊಂಡೇ ವೀಡಿಯೋ ಮಾಡ್ತಾ ಇರೋದು. ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರಿಗಾದರೂ ನಿಮಗೆ ರೆಫರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು, ಲಾಟ್ಸ್ ಆಫ್ ಲವ್.